ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಇವತ್ತು ಟೋಕಿಯೋ ಯಾವ ಏರಿಯಾ ಇದು? ಓಜಿಮಾ ಕಿಟಾಸುನಾ ಕಿಟಾಸುನಾ ಅಂತ ಯಾವುದಾದ್ರೆ ಅಂದರೆ ಓಲ್ಡ್ ಟೋಕಿಯೋ ಅಥವಾ ಮಾಡರ್ನ್ ಟೋಕಿಯೋನ ಇದು? ಮಾಡರ್ನ್ ಟೋಕಿಯೋ. ಮಾಡರ್ನ್ ಟೋಕಿಯೋ ಅಂತ ಇದೆ. ಬಟ್ ನಮ್ಗೆ ಹೊಸದಾಗಿ ನಮ್ಮ ಸಬ್ಸ್ಕ್ರೈಬರು, ನನ್ನ ಫಾಲೋವರು ವಿನಯ್ ನಂದಕುಮಾರ್, ಬೆಂಗಳೂರವರು. ಇಲ್ಲಿ ಎಷ್ಟು ವರ್ಷ ಆಯ್ತು ಸರ್ ನೀವು ಇಲ್ಲಿ ಟೋಕಿಯೋದಲ್ಲಿ ಬಂದು? 7.5 years. 7.5 years. ಲೋಕಲ್ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತೀರಾ? ತಕ್ಕಮಟ್ಟಿಗೆ. ಓಕೆ, ಗುಡ್. ಅಂದರೆ ಇವತ್ತು ಒಂದು ಸ್ಪೆಷಲ್ ಇವೆಂಟ್ ಇಟ್ಕೊಂಡಿದ್ದಾರೆ. ಇವ್ರಿರೋ ಏರಿಯಾದಲ್ಲಿ ಒಂದು ಕನ್ನಡ ಸಂಘ ಅಂತ ಹೇಳ್ಬೋದು. ಒಂದು ಫ್ಯಾಮಿಲೀಸ್ ಅಷ್ಟೇ, 6 ಫ್ಯಾಮಿಲೀಸ್ ಎಲ್ಲ ಗೆಟ್ ಟುಗೆದರ್ ಇದೆ. ಸೊ ನನ್ನ ನೋಡಿ ಎಷ್ಟು ಅದೃಷ್ಟ ಇದೆ, ನನಗೆ ಊಟಕ್ಕೆ ಇನ್ವೈಟ್ ಮಾಡಿದ್ದಾರೆ. ಅಂದರೆ ಎಲ್ಲ 6 ಫ್ಯಾಮಿಲಿಯವರು ಅವ್ರ ಮನೆಯಿಂದಲೇ ಹೋಮ್ ಕುಕ್ ಮಾಡಿಕೊಂಡು ವೆಜ್ಜು, ನಾನ್ ವೆಜ್ಜು, ಸ್ವೀಟ್ಸ್ ಎಲ್ಲ ಇದೆ, ಬಂದು ಶೇರ್ ಮಾಡ್ಕೊಂಡು ಒಟ್ಟಿಗೆ ಊಟ ಮಾಡೋದು ಒಂದು ಪಾರ್ಕಲ್ಲಿ. ಆ ಥರ ಅಂದರೆ ಈ ಥರ ಇವೆಂಟ್ ಪ್ರತಿ ಸಲ ಮಾಡ್ತಿರ್ತಾರೆ ಅಥವಾ ಏನಿದು? ಯೂಶ್ವಲಿ ಮಂತ್ಲಿ ಒನ್ಸ್ ಮಾಡ್ತಿರ್ತಾರೆ ಒಂಥರ ಓಕೆ, ಚೆನ್ನಾಗಿರುತ್ತೆ. ಸೋಷಿಯಲ್ ಗ್ಯಾದರಿಂಗು ಒಂಥರ ಚೆನ್ನಾಗಿರುತ್ತೆ. ನಾನು ಜಸ್ಟ್ ಬಂದೆ ಟೋಕಿಯೋ ಸೆಂಟ್ರಲಿಂದ. ಅದು ಬರೋದು ಅದೇನು ಹೇಳೋದು ಬೇಡ ಈಗ. ಆಮೇಲೆ ಈಗ ಒಂದು ಚಿಕ್ಕ ಸ್ಟ್ರೀಟ್ ಇದೆ, ಒಂಥರ ಇಂಟ್ರೆಸ್ಟಿಂಗ್ ಇದೆ. ಆ ಸ್ಟ್ರೀಟಲ್ಲಿ ಹೋಗ್ಬಿಟ್ರೆ ಅದು ಫೀಲಿಂಗ್ ಹೇಗಿರುತ್ತೆ ನೀವೇ ಹೇಳಿಬಿಡಿ ನೋಡೋಣ. ಬನ್ನಿ ಸರ್, ಹೋಗೋಣ. ಇಲ್ಲೊಂದು ಏನಂದರೆ ಡೈರೆಕ್ಟಾಗಿ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಅನ್ನೋದು ಪ್ರಾಬ್ಲಮ್ ಇದೆ. ಇದು ನೋಡಿದ್ದು ಹೆಬ್ಬಾಗಿಲು. ಯಾವ ಹೆಬ್ಬಾಗಿಲು ಅಂತ ಹೇಳ್ಬೋದು ಇದನ್ನು? ಇದಕ್ಕೆ ಗಿಂಜಾ ಸ್ಟ್ರೀಟ್ ಅಂತ ನೋಡಿ. ಗಿಂಜಾ ಸ್ಟ್ರೀಟ್. ಗಿಂಜಾ. ಓಕೆ, ಗಿಂಜಾ ಸ್ಟ್ರೀಟ್ ಅಂತ ಹೇಳ್ಬೋದು. ಸೊ ಇದು ಯೂಶ್ವಲಿ ನಾವು ಬ್ಯಾಕ್ ಮಾರ್ಕೆಟ್ ಅಂತ ಕರಿತೀವಿ. ನಮ್ಮ ಮನೆ ಹಿಂದ್ಗಡೆ ಇದೆಯಲ್ಲ. ಬ್ಯಾಕ್ ಮಾರ್ಕೆಟ್ ಅಂದರೆ ನೀವು ಬ್ಯಾಕ್ ಮಾರ್ಕೆಟ್ ಅಂತೀರಾ, ಬಟ್ ನಾರ್ಮಲಿ ಇದು ಬಂದ್ಬಿಟ್ಟು ಗಿಂಜಾ ಸ್ಟ್ರೀಟ್. ಇದು ಫೀಲಿಂಗ್ ನಾನು ನೋಡಿದರೆ ನನಗೆ ಇಲ್ಲಿ ನನ್ನ ಟೋಕಿಯೋದಲ್ಲಿ ಇದೆ ಅಂತ ಅನಿಸ್ತಾ ಇಲ್ಲ. ಅದರಲ್ಲಿ ಬೋರ್ಡ್ ಎಲ್ಲ ನೋಡಿದರೆ ಅದು ಜಪನೀಸ್ ಕ್ಯಾರೆಕ್ಟರ್ ನೋಡಿದ್ರೆ ಅಷ್ಟೇ ಒಂಥರ ಬರುತ್ತೆ. ಬಟ್ ನಾರ್ಮಲಾಗಿ ಈ ಥರ ನಮ್ಮೂರಲ್ಲಿ ಚಿಕ್ಕಪೇಟೆ ಇದೆಯಲ್ಲ, ಹಂಗೆ ಇದೆ ಇದು. ಚಿಕ್ಕಪೇಟೆನ ಹತ್ರ ಕ್ಲೀನಾಗಿ ಮಾಡಿಬಿಟ್ರೆ, ಆಮೇಲೆ ಸ್ವಲ್ಪ ಪಾಪ್ಯುಲೇಷನ್ ಕಡಿಮೆ ಮಾಡಿಬಿಟ್ರೆ ಹಿಂಗೆ ಇದೆ ಅಲ್ಲ. ಚಿಕ್ಕಪೇಟೆ ರೋಡ್ ಇದೆಯಲ್ಲ, ಪೆಡೆಸ್ಟ್ರಿಯನ್ಸ್ ಮಾತ್ರ ಇರಬೇಕು ಆಗಿದೆ. ಅದೇ. ಚಿಕ್ಕಪೇಟಲ್ಲಿ ಎಲ್ಲ ಅಲೋ ಮಾಡ್ತಾರಲ್ಲ, ಆಟೋ ರಿಕ್ಷಾ, ಕಾರೆಲ್ಲ ಹೋಗುತ್ತೆ. ಓಕೆ, ನಾನು ತುಂಬ ವರ್ಷ ಆಯ್ತು ರೀ ಹೋಗಿಲ್ಲ ಚಿಕ್ಕಪೇಟೆಗೆ. ಸೊ ಇದು ಒಂದು ವಾಕಿಂಗ್ ಶಾಪಿಂಗ್ ಸ್ಟ್ರೀಟ್ ಇದು. ಓಕೆ, ನೋಡಿ ಮೇಲೆಲ್ಲ ನೋಡಿ ಎಲ್ಲ ಹೇಗಿದೆ, ಕೇಬಲ್ಸ್ ಎಲ್ಲ. ನಾನು ನಮ್ಮೂರಲ್ಲಿ ಅಂದ್ಕೊಂಡಿದ್ದೆ, ಈ ಜಪಾನ್ದಲ್ಲಿ ಹಿಂಗೆ ಇದೆ. ಅಂದರೆ ರೀಸನ್ ಏನು ಇವ್ರದ್ದು ಮೇಲೆ ಈ ಥರ ಹಾಕೋಕ್ಕೆ? ಅರ್ಥಕ್ಬೇಕಂತ ಆಗುತ್ತಾ ಅಥವಾ ಏನಿದು? ನನಗೆ ಯಾರೋ ಹೇಳಿದರು ಇದು ಅಂಡರ್ಗ್ರೌಂಡಲ್ಲಿ ಹಾಕಿದರೆ ಅರ್ಥಕ್ಬೇಕಾಗಿ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳಿದರು. ಬಟ್ ಇವತ್ತು ನಾನು ಟೋಕಿಯೋ ಮೆಟ್ರೋ ಸಿಸ್ಟಮ್ ನೋಡಿದ್ರೆ ಸುಸ್ತಾಗ್ಬಿಟ್ಟೆ ನಾನು. ಅದು ಕೆಳಗಡೆ ಇಂಜಿನಿಯರಿಂಗ್. ರೈಲ್ವೆ ಸ್ಟೇಷನಲ್ಲಿ ಅಂಡರ್ ಫ್ಲೋರ್ B1 ಹಂಗೆ ಪಾತಾಳದಲ್ಲಿ ಹೋಗ್ತಾನೇ ಇದ್ದೀವಿ. ನೀವು ಆ ಸ್ಟೇಷನ್ಗೆ ಹೋಗಿ ಈ ಸ್ಟೇಷನ್ಗೆ ಹೋಗಿ ಅಂತ ನೀವು ಹೇಳ್ತಾ ಇದ್ರಲ್ಲ, ನಾನು ಹೋಗ್ತಾನೇ ಇದ್ದೀನಿ. ನಾನು ಫುಲ್ಲು ಹಾಂಗ್ಕಾಂಗ್ ನೋಡಿ ಸುಸ್ತಾಗಿದ್ದೆ. ಬಟ್ ಟೋಕಿಯೋ ಮಾತ್ರ ತುಂಬ ಅಡ್ವಾನ್ಸ್ ಇದೆ. ಅದೇ ಲಾಜಿಕ್. ಈಗ ಅಲ್ಲಿ ಅರ್ಸ್ಬೇಕಾದ್ರೆ ಏನಾಗಲ್ಲ, ಬಟ್ ಇದು ಎಲೆಕ್ಟ್ರಿಕ್ ಸ್ಟ್ರೀಟ್ಸು ಅಲ್ಲ, ಏನಿದು ಕೇಬಲ್ಸು, ಇದು ವೆಜಿಟೇಬಲ್ಸು, ನೇಪಾಲೀಸು. ನೇಪಾಳಿಯವ್ರ ಅಂಗಡಿನ ಇದು? ಓಕೆ, ಅವ್ರು ಜಾಸ್ತಿ ಇದ್ದಾರೆ ಇಲ್ಲಿ ನೇಪಾಳಿಯವರು ಜಾಸ್ತಿ. ಇಂಡಿಯನ್ ಕರಿ ಅಂದ್ಬಿಟ್ಟು ಅವ್ರದ್ದು ಎಲ್ಲ ಕಡೆ ರೆಸ್ಟೋರೆಂಟ್ ಎಲ್ಲ ಇಂಡೋ ಕರಿ. ಎಲ್ಲ ಕಡೆ ಅವ್ರದ್ದೇ ಇದೆ ಎಲ್ಲ. ಇದು ಇಂಡಿಯನ್ ರೆಸ್ಟೋರೆಂಟ್ ಎಲ್ಲ ಅವರೇ ಡಾಮಿನೇಟೆಡ್. ಮೊನ್ನೆ ಒಂದು ಹೋಗ್ಬಿಟ್ಟು ಸರಿಯಾಗಿ ಬೈದವನಿಗೆ ಇಟ್ಕೊಂಡು, ಅಲ್ಲ ಒಂದು ಫ್ಲ್ಯಾಗು ಮತ್ತು ಮ್ಯಾಪ್ ಸರಿಯಾಗಿ ಹಾಕಿಲ್ಲ, ಅದು ಇಟ್ಕೊಂಡು ಬೈದವನಿಗೆ, ಮೊದಲು ಮ್ಯಾಪ್ ಹಾಕಪ್ಪ ನೀನು ಚೆನ್ನಾಗಿ ಅಂತೇಳಿ. ಕೆಬಾಬ್ ಅಂತಿದೆ ಇಲ್ಲಿ. ಯಾರವರು ಇರಾಣಿನಾ? ಓಕೆ, ನೋಡಿಲ್ಲ ಇದು ಹಣ್ಣು ಫ್ರೂಟ್ಸ್ ಎಲ್ಲ ನೋಡಿದರೆ ಹಾಂಗ್ಕಾಂಗಲ್ಲಿ ಇದೇ ಥರ ಇರುತ್ತೆ. ಸೇಮ್ ಹಿಂಗೆ ಇದೆ ಹಾಂಗ್ಕಾಂಗಲ್ಲಿ. ಈಗ ಹಾಂಗ್ಕಾಂಗಲ್ಲಿ ಕೆಲವೊಂದು ಹಳೆ ಸ್ಟ್ರೀಟಲ್ಲಿ ಹೋದರೆ ಇದೇ ಥರ ಇರುತ್ತಲ್ಲ ಅಂಗಡಿ ಎಲ್ಲ. ಆಮೇಲೆ ಅಲ್ಲಿ ನಿಮಗೆ ಹಾಂಗ್ಕಾಂಗಲ್ಲಿ ಮೇಲೆ ಈ ಥರ ಎಲೆಕ್ಟ್ರಿಕಲ್ ಕೇಬಲ್ಸ್ ಎಲ್ಲ ಕಾಣಲ್ಲ, ಬಟ್ ಫೀಲಿಂಗ್ ಅದೇ ಥರ ಇರುತ್ತೆ. ಅಂದರೆ ಇದು ಮೇನ್ ರೋಡ್ಸ್ ಎಲ್ಲ ಇದೆಯಲ್ಲ, ಸೇಮ್ ಫೀಲಿಂಗ್ ಎಲ್ಲ. ಅದು ಬ್ರಿಟಿಷ್ ಸಿಸ್ಟಮ್ ಅಲ್ಲ, ಒಂದು ರೈಟ್ ಹ್ಯಾಂಡ್ ಸೈಡ್ ಸ್ಟೀರಿಂಗ್ ವೀಲು. ಚೈನೀಸ್ ಅವ್ರಾ? ನಮ್ಮವ್ರದ್ದು ಅಂಗಡಿ. ಓಕೆ, ಗೌರಿ ಇದ್ರೆ ಬಂದು ಮಾತಾಡ್ಸೋದಾಗಿತ್ತು. ಇದು 24 hours ಜಿಮ್. ಓಕೆ, ಇನ್ಸ್ಟ್ರಕ್ಟರ್ ಇರಲ್ಲ, ಏನಿಲ್ಲ. ಜಸ್ಟ್ ಸ್ಕ್ಯಾನ್ ಮಾಡಿ ಒಳಗಡೆ ಹೋಗೋದಾ? ಈ ಥರ ಇದೆ, ಚೈನಾದಲ್ಲಿದೆ. ಸೊ ಇದು ಸ್ಟ್ರೀಟ್ ಯಾವಾಗಲೂ ಇದೇ ಥರ ಇರುತ್ತೆ? ಇದು ಅಂದ್ರೆ ಇದೇ ಮ್ಯಾಕ್ಸಿಮಮ್ ರಶ್ ಇದು, ಅಥವಾ ಇದಕ್ಕಿಂತ ಜಾಸ್ತಿ? ಇವಾಗ ಇನ್ಮೇಲೆ ರಶ್ ಆಗುತ್ತೆ. ಒಂಥರ ಚಿಕ್ಕಪೇಟೆ ಥರ ಫೀಲಿಂಗ್ ಬರುತ್ತೆ ಅವಾಗ.
ತುಂಬ ಜನ ಇರೋರಲ್ಲಿ ಇಲ್ಲ ಇಂಡಿಯನ್ಸು ಹಾಂ ಈ ಏರಿಯಾದಲ್ಲಿ. ಆಮೇಲೆ ಇಲ್ಲೆಲ್ಲ ಇಂಡಿಯನ್ ಮೆಸ್ಸು ಅದೆಲ್ಲ ಇದೆನಾ ಇಲ್ಲಿ? ಹಾಂ ಇದೆ, ಸಿಕ್ಕಾಪಟ್ಟೆ ರೆಸ್ಟೋರೆಂಟ್ಸ್ ಇದೆ. ಅಲ್ಲ ರೆಸ್ಟೋರೆಂಟ್ಸ್ ಅಲ್ಲ, ಈಗ ಮನೆಯಲ್ಲಿ ಮೆಸ್ ಮಾಡಿಬಿಟ್ಟು ಕ್ಯಾರಿಯರ್ ಕೊಡೋದು ಅದೆಲ್ಲ ಇಲ್ಲ? ಅದು ಸ್ವಲ್ಪ ಇಲ್ಲಿಗಲ್ ಇದೆ, ಬಟ್ ಹಾಂ ಮಾಡೋದು ಮಾಡ್ತಾರೆ. ಓಕೆ. ಏನು ರೀ 120 160 ಸಖತ್ ಚೀಪ್ ಇದೆ ಇಲ್ಲೆಲ್ಲ. ಇಲ್ಲಿ ಮಿರ್ಚಿ ಬಜ್ಜಿ ಎಲ್ಲ ಇಟ್ಟಿದ್ದಾರೆ 50 ಸೊ ನೀವು ಹೇಳ್ತಿರಲ್ಲ ಇದು ತುಂಬ ಫೇಮಸ್ ಇದು ಬಾರ್ಬಿಕ್ಯೂ. ವೆಜಿಟೇರಿಯನ್ ಅದು ವೆಜಿಟೇರಿಯನ್ ಅದು? ಇಲ್ಲ, ವೆಜ್ ಇರೋಲ್ಲ, ಬರೀ ನಾನ್ ವೆಜ್ ಬಾರ್ಬಿಕ್ಯೂ. ಓಕೆ. ಸೊ ಅಂದರೆ ಸ್ವಲ್ಪ ಹೊತ್ತಾದ್ಮೇಲೆ ಜನ ಎಲ್ಲ ಫುಲ್ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರಾ? ಓಕೆ, ನೋಡೋಣ ಹತ್ರ ಹೋಗಿ ನೋಡೋಣ ಏನೇನಿದೆ. ಸೇಮ್ ಅದೇ ಇದೇ ಥರ ಇದೆ, ಚೈನಾದಲ್ಲೂ ಇದೆ ನಮ್ಮದು. ಇದೇ ಸ್ಮೆಲ್ ಅದೇ ಥರ ಬರ್ತಾಯಿದೆ. ಈ ಬಿಸಿಲಲ್ಲಿ ಆ ಎಣ್ಣೆ ಸ್ಮೆಲ್ಗೆ ಅದು ಆಯಿಲ್ಗೆ ಅದಕ್ಕೆ ನನಗೆ ಮೂಡ್ ಬರ್ತಾ ಇರುತ್ತೆ ತಿನ್ನೋಕ್ಕೆ. ಇನ್ನೊಂದು ಏನಂದರೆ ಮಧ್ಯಾಹ್ನ ನಿಮ್ದು ಇವೆಂಟ್ ಇದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರಲಿ ಹೊಟ್ಟೆ ಇಲ್ಲತ್ತೆ ನಾನು ಇಟ್ಕೊಂಡಿದ್ದೀನಿ. ಓ ಇದೇ ಇದೆಲ್ಲ ಸ್ಟ್ರೀಟ್ ಇಷ್ಟು ದೊಡ್ಡದಾಗಿದೆ ಇದು. ಓ ಓಕೆ. ಆ ಎಂಟಿಂದ ಈ ಎಂಟು ಈಗ ನೆಕ್ಸ್ಟ್ ಇಲ್ಲಿ ಹೋಗೋದೀಗ ಮತ್ತೆ ಇದೇ ಏರಿಯಾ ನೋಡಿ. ಅವಾಗ ನಾವು ಬಂದ್ವಲ್ಲ, ಸೇವ್ ಇದು ನೋಡಿದ್ರೆ ಒಂಥರ ಇದು ನಮ್ಮ ಬ್ಯಾಂಗ್ಳೂರು ಥರನೇ ಫೀಲಿಂಗ್ ಬರ್ತಾಯಿದೆ. ಇದು ಕೋರಮಂಗಲ ಆ ಥರ ಫೀಲಿಂಗ್ ಬರ್ತಾಯಿದೆ ನೋಡಿ. ಇಂಡಿವಿಜುವಲ್ ಮನೆ ಇರುತ್ತೆ, ಅವ್ರದ್ದೇ ಕಾಂಪೌಂಡ್ ಇರುತ್ತೆ, ಕಾಂಪೌಂಡಲ್ಲಿ ಕಾರೆಲ್ಲ ಇಟ್ಟಿರ್ತಾರೆ ನೋಡಿ. ಈ ಥರ ಜಾಸ್ತಿ ಅಲ್ಲ ನಮ್ಮದು ಬ್ಯಾಂಗ್ಳೂರು. ಇದರಲ್ಲಿ ಬ್ಯಾಂಗ್ಳೂರು ಅಂತ ನೋಡಿ, ಕೋರಮಂಗಲ ಅಲ್ಲೆಲ್ಲ ಈ ಥರ ಇದೆ ನೋಡಿ. ಇಲ್ಲಿ ಸೇಮ್ ಹಂಗೆ ಅದೇ ರೀ. ಇಲ್ಲಿ ಇದು ಈ ರೋಡ್ ಇದೆಯಲ್ಲ, ಸೇಮ್ ನಮಗೆ ಬ್ಯಾಂಗ್ಳೂರು ಫೀಲಿಂಗ್ ಅದು. ಮನೆ ಏನದು? ಟಿಪಿಕಲ್ ಜಾಪನೀಸ್ ಮನೆ. ಓಕೆ. ಇಲ್ಲೂ ಅಂಟೆನಗಳಿದೆಯಲ್ಲ ಮನೆ ಮೇಲೆಲ್ಲ. ನಾನು ಅಂಟೆನ ನೋಡಿದೆ ಇಲ್ಲಿ ಆ ಮನೆ ಮೇಲೆ. ಸೊ ಈ ಏರಿಯೆಲ್ಲ ಬಂದ್ಬಿಟ್ಟು ನಿಮ್ಮ ಅಪಾರ್ಟ್ಮೆಂಟ್ ಏರಿಯಾನ ಇದು? ಹಾಂ. ಅಂದರೆ ಇದೆಲ್ಲ ಏನು ರೀ? ಇದು ಪ್ರೈವೇಟ್ ಪ್ರಾಪರ್ಟಿನ ಅಥವಾ ಈಗ ಗೌರ್ಮೆಂಟ್? ಥರ ಯು ಆರ್ ಅಂತ ಅರ್ಬನ್ ರೆಸಿಡೆನ್ಸಿ. ಓ ಅರ್ಬನ್ ರೆಸಿಡೆನ್ಸಿ ಯು ಆರ್. ಓಕೆ. ಅಂದರೆ ಇವ್ರದ್ದು ಈ ಥರ ಪ್ರೈವೇಟ್ ಅಪಾರ್ಟ್ಮೆಂಟ್ ಇರಲ್ವ ಇಲ್ಲಿ? ಇದೆಲ್ಲ ಪ್ರೈವೇಟ್ ಅಪ್ಪ. ಕಡೆ ಇದೆಲ್ಲ ಪ್ರೈವೇಟ್ ಇದು. ಓಕೆ. ಸೊ ಇದು ನಮ್ಮ ಇಂಡಿಯಾದಲ್ಲಿ ಇರುತ್ತೆ ಒಂಥರ ಹೌಸಿಂಗ್ ಬೋರ್ಡ್ ಕಾಲನಿ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಾಲನಿ ಅಂತ ಆ ಥರ. ಅಂದರೆ ಇಲ್ಲಿ ಅಪಾರ್ಟ್ಮೆಂಟ್ ಇದೆ, ನಮ್ಮಲ್ಲಿ ಕಾಲನೀಸ್ ಇರುತ್ತೆ. ಅಂದರೆ ಈ ಪ್ರೈವೇಟ್ಗೆ ಇದಕ್ಕೆ ರೆಂಟ್ ಕಡಿಮೆ ಆಗುತ್ತಾ ಅಥವಾ ಏನಿದು ಇನ್ನು ಸೇಮ್ ಇರುತ್ತಾ? ಕಮ್ಮಿ. ಹಾಂ. ಮತ್ತು ಅಲ್ಲಿ ಪ್ರೈವೇಟಲ್ಲಾದರೆ ನಿಮ್ಮ ಕೀ ಮನಿ ಎಲ್ಲ ವಾಪಸ್ ಬರೋಲ್ಲ. ಹಾಂ ಹಾಂ. ಓಕೆ. ಇಲ್ಲಿ ನಾವು ಮನೆ ಬಿಡ್ತೀವಿ ಅಂದರೆ ಬರೀ ಕ್ಲೀನಿಂಗ್ ಚಾರ್ಜ್ ಇಟ್ಬಿಟ್ಟು, ಓಕೆ, ಏನಾದ್ರು ಡ್ಯಾಮೇಜ್ ಮಾಡಿದರೆ ಅದು ದುಡ್ಡಿಟ್ಟು ಮೆಕ್ಕಿಟ್ಟು. ಓಕೆ. ಅಂದರೆ ನಿಮ್ಗೆ ಈಸಿನ ಸಿಗೋದು ಇಲ್ಲಿ ಅಪಾರ್ಟ್ಮೆಂಟು? ಇಲ್ಲ, ಅವಾಗ ನಾನು ತೊಗೊಂಡಾಗ ಈಸಿ ಇತ್ತು, ಇವಾಗ ಸಿಕ್ಕಾಬಡೆ ವೇಟಿಂಗ್ ಲಿಸ್ಟ್. ಓಕೆ. ಅಂದರೆ ಇಲ್ಲೆಲ್ಲ ಲೋಕಲ್ ಜಾಪನೀಸ್ ಅವರು ಇದ್ದಾರಾ ಅಥವಾ? ಇಲ್ಲ, ಎಲ್ಲ ಕಂಟ್ರಿಯವರು ಇದ್ದಾರೆ. ಹೌದಾ? ಬಾಂಗ್ಲಾದೇಶವರು ಇದ್ದಾರೆ. ಓಕೆ. ಬಟ್ ಎಲ್ಲ ಇಲ್ಲೆಲ್ಲ ನೋಡಿದ್ರೆ ನಾವು ಇಂಡಿಯನ್ಸ್ ಏನು ನಮ್ಮವರೇ ಡಾಮಿನೇಟ್ ಅನಿಸುತ್ತೆ ನೋಡಿ. ಮಕ್ಕಳನ್ನೆಲ್ಲ ನೋಡಿದರೆ ಅವರೇ ಇವೆಲ್ಲ ಎಲ್ಲ ನೋಡಿದರೆ ಚೆನ್ನಾಗಿದೆ ರೀ. ಪಾರ್ಕೆಲ್ಲ ಚೆನ್ನಾಗೆಲ್ಲ ಇದೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆನಾ? ಇಲ್ಲ. ದುಡ್ಡು ಕೊಟ್ಟು ಹೋಗ್ಬೋದು. ಓಕೆ ಓಕೆ. ಸೊ ಇದೆಲ್ಲ ಬ್ಲಾಕ್, ಆ ಬ್ಲಾಕು ಈ ಬ್ಲಾಕು ಎಲ್ಲ ಗೌರ್ಮೆಂಟ್ ಇದೆ. ಏನು ಯು ಸ್ಪೀಕ್ ಲೌಡ್ಲಿ ಇನ್ ದಿಸ್ ನೇಬರ್ಹುಡ್ ಆ್ಯಂಡ್ ಪ್ಲೀಸ್ ಡು ನಾಟ್ ಮೇಕ್ ನಾಯ್ಸ್ ಆ್ಯಸ್ ಎ ವಾಯ್ಸ್ ಇಸ್ ಈಸಿ ಟು ಸೌಂಡ್ ಅಂಟಿಲ್ 7 AM ಆಫ್ಟರ್ 9. ಸೊ ಇಂಗ್ಲೀಷ್ ವಿಚಿತ್ರವಾಗಿದೆ. ಅಲ್ಲೂ ಹಂಗೆ ಇರುತ್ತೆ. ಅಂದರೆ ಚೈನಾದಲ್ಲಿ ಅಂದರೆ ನೀವೇನು ಹೇಳ್ತಾ ಇದ್ರಿ, ನಿಮ್ಮದು ಮೇಲ್ಗಡೆ ಯಾರ ಬ್ಯಾಲ್ಕನಿಯಿಂದ ಅವ್ರದ್ದು ಏನೋ ಐಟಮ್ಸು ಬಿತ್ತು ಅಂದರೆ ವಿ ಹ್ಯಾವ್ ಟು ಪೇ ಟು ಗೆಟ್ ಇಟ್ ಬ್ಯಾಕ್. ನಾವೇ ಹೋಗಿ ತೊಗೊಳಂಗಿಲ್ಲ. ಎಷ್ಟು ಕೊಡ್ಬೇಕು ದುಡ್ಡು ಅದಕ್ಕೆ? ಒಂದು 5,000 ಯೆನ್ಸ್ to 10,000 ಯೆನ್ಸ್. ಅಂದರೆ ಇಲ್ಲಿ ಯಾರ್ದು ಏನೋ ಬಿದ್ದಿದೆ, ಇಲ್ಲಿ ಬಟ್ಟೆ ಬಿದ್ದಿದೆ ಅಷ್ಟೇ. ಬೇಕು ಅಂದರೆ ದೇ ಹ್ಯಾವ್ ಟು ಪೇ. ಇಲ್ಲಿ ಬೇಡ ಅಂದರೆ ಹೋಯ್ತದು. ಅಷ್ಟೇ. ಓಕೆ. ಅಂದರೆ ನಿಮ್ದಿನ ಐಫೋನ್ ಅದು ಬಿದ್ದರೆ ಅವಾಗ ನೀವು ಏನು ಗತಿ ಇಲ್ಲ, ನೀವು 10,000 ಏನು ಕೊಟ್ಟು ತೊಗೊಳ್ಳೇಬೇಕಾಗುತ್ತೆ. ಈ ಥರ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಕ್ಲಿಪ್ಪು ಆ ಥರ ಏನೊಂದು ಬಟ್ಟೆಗಳು ಬಿಟ್ಟರೆ ನೀವು ಬಿಟ್ಬಿಡ್ತೀರ. ಚೆನ್ನಾಗಿದೆ ರೀ ಸಿಸ್ಟಮ್. ಇಲ್ಲಿ ನಮ್ಮಲ್ಲೂ ಈ ಥರ ಇಂಪ್ಲಿಮೆಂಟ್ ಮಾಡಬೇಕು. ನೋಡಿ ಸ್ನೇಹಿತರೆ, ವಿನಯ್ ಅವ್ರ ಮನೆಗೆ ಬಂದಿದ್ದೆ ನಾನು. ಬಂದ ತಕ್ಷಣ ನೋಡಿ ಅದೃಷ್ಟ ನೋಡಿ ಹೆಂಗಿದೆ ನಂದು. ಒಳ್ಳೆ ಬಿಸಿ ಬಿಸಿ ದೋಸೆ ಇದೆ, ಆಮೇಲೆ ತುಪ್ಪ ಇದೆ, ಚಟ್ನಿ ಇದೆ, ಪ್ಲಸ್ ಇಲ್ಲಿ ವಿನಯ್, ಲಿಟಲ್ ವಿನಯ್, ಏನು ಹೆಸರು? ವಿದ್ಯಾರ್ಥ್. ಓಕೆ. ಇವನು ಬಂದುಬಿಟ್ಟು ಯಾವ ಕ್ಲಾಸು? 8th grade. ಜಪನೀಸ್ ಬರುತ್ತೆ, ಕನ್ನಡ ಬರುತ್ತೆ, ಮತ್ತು ಹಿಂದಿ ಬರುತ್ತಾ? ಸೊ ವೆರಿ ಗುಡ್. ಚೆನ್ನಾಗಿದೆ ರೀ ಎಲ್ಲ. ಹಾಂ. ಮತ್ತು ಹಾಯ್ ಅಂತ ಹೇಳೋ, ನಮಸ್ಕಾರ ಕನ್ನಡ ಅಂತ ಹೇಳಬೇಕು. ಓಕೆ, ರೆಕಾರ್ಡಿಂಗ್ ನೋಡಿ ಟೆಸ್ಟ್ ಮಾಡಿ ಹೇಳ್ತೀನಿ. ಕ್ರಿಸ್ಪಿ ಆಗಿದೆ ರೀ ದೋಸೆ.
ಸೂಪರ್ ಅಮೇಝಿಂಗ್ ತುಂಬ ಚೆನ್ನಾಗಿದೆ. ಅದಕ್ಕೆ ಹೋಮ್ ಮೇಡ್ ಅಂದರೆ ಹೋಮ್ ಮೇಡೇ ರೀ. ಅದಕ್ಕೆ ಎಲ್ಲದಕ್ಕೂ ಹೋಮ್ ಮೇಡ್ ಅಂತ ತಕ್ಷಣ ಅದಕ್ಕೊಂದು ವ್ಯಾಲ್ಯೂ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿದೆ, ಸೂಪರಾಗಿದೆ, ಅಮೇಝಿಂಗ್.